ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನ್ಯಾಯಾಂಗ ಸೇವೆಗಳ ಪರೀಕ್ಷೆ ಪ್ರವೇಶಕ್ಕೆ 3 ವರ್ಷ ವಕೀಲಿಕೆ ಕಡ್ಡಾಯ. ಏನಾಗಿತ್ತು ಅಂದರೆ, ಯಾವ ವಿದ್ಯಾರ್ಥಿ 3 ವರ್ಷಗಳ ಲಾ ಡಿಗ್ರಿ ಜಸ್ಟ್ ಲೈಕ್ BA, BCom, BSc ಅಂತ ಏನು ಡಿಗ್ರಿಗಳನ್ನು ಮುಗಿಸ್ತಾರೆ, ಸೊ ಹಾಗೆ ಲಾ ಮುಗಿಸಿದ ಮೇಲೆ ಈ ಒಂದು ನ್ಯಾಯಾಂಗ ಸೇವೆಗಳ ಪರೀಕ್ಷೆಗೆ ಪ್ರವೇಶವನ್ನ ಪಡಿಬಹುದು ಅಂತ ಮೊದಲು ರೂಲ್ಸ್ ಇತ್ತು. ಸೊ 2025 ಮೇ 20ರಂದು ಅಂದಿನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ BR ಗವಾಯಿ ನೇತೃತ್ವದ ಪೀಠ ಈ ಒಂದು 3 ವರ್ಷ ಜಸ್ಟ್ ಲಾ ಮುಗಿಸಿದ ಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಜಡ್ಜ್ ಆಗ್ಲಿಕ್ಕೆ ಈ ಒಂದು ಏನು ಪರ್ಮಿಷನ್ ಇತ್ತೋ ಅದನ್ನ ನಿರ್ಬಂಧಿಸಿತ್ತು. ಅಂದ್ರೆ ಜಡ್ಜ್ ಆಗ್ಲಿಕ್ಕೆ, ನ್ಯಾಯಮೂರ್ತಿಗಳಾಗ್ಲಿಕ್ಕೆ ಇವರಿಗೆ ಅನುಭವದ ಅವಶ್ಯಕತೆ ಇದೆ. ಆದ್ರಿಂದ ಇಮಿಡಿಯೇಟ್ಲಿ ಇವರು ಡಿಗ್ರಿ ಮುಗಿಸಿದ ತಕ್ಷಣ ಒಂದು ಜಡ್ಜ್ ಆಗ್ಲಿಕ್ಕೆ ಅನುಮತಿ ಕೊಡಬಾರ್ದು. ಅದಕ್ಕೈತ್ಲ ಕನಿಷ್ಠ 3 ವರ್ಷಗಳ ಕಾಲ ವಕೀಲಿಕೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹೊಸ ನಿಯಮವನ್ನ ಜಾರಿಗೆ ತಂದಿದ್ರು. ಈಗ ಏನಾಗೈತಿ, ಈಗ ಯಾಕೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ ಅಂದ್ರೆ, ಸೊ ಈಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು, ಅದರೊಳಗೂ ಅಂಗವಿಕಲ ಪದವೀಧರರು, ಲಾ ಪದವೀಧರರು ಏನಿದ್ದಾರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಕೆಲವು ವಕೀಲರು ವಕೀಲಿಕೆ ಅಭ್ಯಾಸಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ. ಇವರು ಅಂಗವಿಕಲರು ಇರೋದ್ರಿಂದ, ಬಡವರಾಗಿರೋದ್ರಿಂದ ಇವರನ್ನ ವಕೀಲಿಕೆಗೆ ಸೇರಿಸ್ಕೊಳ್ತಾ ಇಲ್ಲ. 3 ವರ್ಷ ನೀವು ಹೇಳ್ತಾ ಇದ್ದೀರಾ, 3 ವರ್ಷದ ಅನುಭವ, ವಕೀಲಿಕೆ ಮಾಡಿರುವಂತ ಅನುಭವ ಇರಬೇಕು ಅಂತ. ಅಂಡ್ ಇನ್ನು ಕೆಲವೊಂದಿಷ್ಟು ಜನ ನಾನು 3 ವರ್ಷ ವಕೀಲಿಕೆ ಮಾಡಿದ್ದೀನಿ ಅಂತ ಹೇಳಿ ಸುಮ್ನೆ ಸರ್ಟಿಫಿಕೇಟ್ ಕೊಡೋರು ಕೂಡ ಬಹಳಷ್ಟು ಜನ ಇದ್ದಾರೆ. ಇದು ಈವನ್ MBBS ಮುಗಿದ್ಮೇಲೆ 1 ಇಯರ್ ಕಂಪಲ್ಸರಿಯಾಗಿ ರೂರಲ್ ಏರಿಯಾದೊಳಗೆ ಕೆಲಸ ಮಾಡಬೇಕು ಅಂತ ಏನಿದೆಯೋ ಅಲ್ಲೂ ಕೂಡ ಹಿಂಗೇನೆ ಸಮಸ್ಯೆ ಆಗ್ತಾ ಇದೆ ಗೈಸ್. ನೋಡಿ, ಈಗ ಡಿಗ್ರಿ ಮುಗಿದ್ಮೇಲೆ PUC ಮುಗಿದ್ಮೇಲೆ ಪೊಲೀಸ್ ಆಗ್ತಾರೆ, ಅವ್ರಿಗೆ 1 ವರ್ಷ ಟ್ರೈನಿಂಗ್ ಕೊಡ್ತಾರೆ. ಸೊ ಹಾಗೆ ಡಿಗ್ರಿ ಮುಗಿದ್ಮೇಲೆ IAS ಎಕ್ಸಾಮ್ನ ಬರೀತಾರೆ. ಓಕೆ, IAS, IPS, KS ಎಕ್ಸಾಮ್ಸ್ಗಳನ್ನ ಬರೆದಾಗ ಅಲ್ಲೂ ಕೂಡ ಅವ್ರಿಗೆ 1 ವರ್ಷಗಳ ಮಟ್ಟಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಆದ್ರೆ ಈ ಜಡ್ಜ್ ಆಗ್ಲಿಕ್ಕೆ ಹೊರಟಂತ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಅನುಭವದ ಅವಶ್ಯಕತೆ ಇದೆ. ಯಾಕಂದ್ರೆ ನ್ಯಾಯಾಂಗ ವ್ಯವಸ್ಥೆಯನ್ನ ಈ ದೇಶ ಎಷ್ಟೊಂದು ನಂಬಿ ನಡೀತಾ ಇದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ವಾದ ವಿವಾದಗಳನ್ನ ಮಂಡಿಸಿ ಆದ್ಮೇಲೆ ಅದೆಷ್ಟೋ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳಿದ್ದಾರೆ, ಇವತ್ತು ಕೂಡ ಡೈಲಿ ಅವರ್ಸ್ ಟುಗೆದರ್ ಸ್ಟಡಿ ಮಾಡಿ, ಬೇರೆ ದೇಶದ ಕಾನೂನುಗಳನ್ನು ರೆಫರ್ ಮಾಡಿ ಅಂಡ್ ಉದಾಹರಣೆಗಳನ್ನ ಕೊಟ್ಟು ಒಂದು ಜಜ್ಮೆಂಟ್ಸ್ಗಳನ್ನ ಕೊಡ್ತಿದ್ದಾರೆ. ಸೊ ಆ ತರ ಕಾನೂನನ್ನ ಸರಿಯಾಗಿ ತಿಳ್ಕೊಂಡು, ಕಾನೂನನ್ನ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಂಡು, ಸೊ ಬೇರೆ ದೇಶದ ಉದಾಹರಣೆಗಳನ್ನ ಇಟ್ಕೊಂಡು, ಜಡ್ಜ್ ಇಸ್ ಅ ಹ್ಯೂಜ್ ರೆಸ್ಪಾನ್ಸಿಬಲ್ ಪೋಸ್ಟ್ ಅಂತ ಒಂದು ಪೋಸ್ಟ್ಗಳಿಗೆ ಇವ್ರನ್ನ ಅಪಾಯಿಂಟ್ ಮಾಡಬೇಕಾದ್ರೆ ಈ 3 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದು ಇಂಪಾರ್ಟೆಂಟ್ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದ್ರೆ ಇಲ್ಲಿ ಈ ಅಂಗವಿಕಲ ಪದವೀಧರರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮಗ್ ವಿನಾಯಿತಿ ಕೊಡ್ರಿ. ಓಕೆ, ಅಂದ್ರೆ ನಮ್ಗೆ ಯಾರು ಜಾಬ್ ಕೊಡ್ತಾ ಇಲ್ಲ, ನಮ್ನ ಯಾರು ಕರ್ಕೊಳ್ತಾ ಇಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ಸೊ ಅದಕ್ಕೆ ನಮಗ್ ವಿನಾಯಿತಿ ಕೊಡ್ರಿ ಅಂತ ಇವ್ರು ಕೇಳ್ಕೊಂಡಿದ್ದಾರೆ. ಆಮೇಲೆ ಯಾರ್ಯಾರೆಲ್ಲ ಲಾ ಸ್ಟೂಡೆಂಟ್ ಇದ್ದೀರಿ, ನೀವು ಲಾಯರ್ ಆಗ್ಬೇಕು, ಜಡ್ಜ್ ಆಗ್ಬೇಕು ಅಂತ ಬಯಸ್ತಾ ಇದ್ದೀರಿ, ಇಲ್ಲಿ ಸುಪ್ರೀಂ ಕೋರ್ಟ್ ನಾನು ಈ ಒಂದು 3 ವರ್ಷದ ಲಾ ಅಂದ್ರೆ ಈ ವಕೀಲಿಕೆ ಮಾಡಿರ್ಬೇಕು, ಅಭ್ಯಾಸ ಮಾಡಿರ್ಬೇಕು ಅಂತ ಇರುವಂತ ಕ್ಲಾಸ್ ಅನ್ನ ತೆಗೀತೀವಿ ಅಂತ ಎಲ್ಲೂ ಹೇಳಿಲ್ಲ. ಇದನ್ನ ನಾನು ಮೊದಲೇ ನಿಮಗೆ ಕ್ಲಿಯರ್ ಮಾಡ್ತಿದ್ದೀನಿ. ಈಗ ಏನ್ ಹೇಳಿದ್ದಾರೆ ಅಂದ್ರೆ, ನೋಡಿ, ಇನ್ನೊಂದ್ ಕಡೆಯಿಂದ ಈ ರೀತಿ ವಿನಾಯಿತಿ ಸೇವೆಗೆ ಸೇರಿದ ಸಂದರ್ಭದಲ್ಲಿ ಕೀಳರಿಮೆ ಭಾವನೆ ಉಂಟಾಗಬಹುದು. ಡೆಫಿನೆಟ್ಲಿ ಈ ತರ ಹೆಂಗ್ ವಿನಾಯಿತಿಯನ್ನ ಕೊಡಕ್ಕಾಗುತ್ತೆ ಹೇಳಿ? ಅಂಗವಿಕಲರಿಗೆ ಮಾತ್ರ ಹಿಂಗೆ 3 ವರ್ಷ ಕಂಪಲ್ಸರಿ ಇಲ್ಲ, ಉಳ್ಕಿದವರಿಗೆಲ್ಲ ಕಂಪಲ್ಸರಿ. ಅಗೇನ್ ಇಟ್ಸ್ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್. ಓಕೆ, ಮತ್ತ ಎಲ್ಲ ರಾಜ್ಯಗಳಲ್ಲೂ ಕೂಡ ಸಮಾನ ಮಾನದಂಡ ಇರುವುದು ಕೂಡ ಒಳ್ಳೆಯದು ಅಂತಾನೆ ಪೀಠ ಅಭಿಪ್ರಾಯ ಪಟ್ಟಿದೆ. ಸೊ ಆದ್ರಿಂದ ಯಾರೂ ಇನ್ನು ಮುಂದೆ ಈ 3 ವರ್ಷ ಕಂಪಲ್ಸರಿಯಾಗಿ
ಲಾಯರ್ ಆಗಿ ಕೆಲಸ ಮಾಡಿರ್ಬೇಕು ಅನ್ನೋದನ್ನ ತೆಗಿತಾರೆ ಅಂತ ಮಾತ್ರ ದಯವಿಟ್ಟು ಅನ್ಕೋಬೇಡ್ರಿ. ನೋಡಿ, 3 ವರ್ಷಗಳ ವಕೀಲಿಕೆ ಕಡ್ಡಾಯ ವಿಚಾರದಲ್ಲಿ ಕೆಲ ಯುವ ವಿದ್ಯಾರ್ಥಿಗಳು ಬೇಸರಗೊಂಡಿದ್ದಾರೆ ಮತ್ತು ಸ್ಥೈರ್ಯ ಕಳೆದುಕೊಂಡಿದ್ದಾರೆ ಎಂಬುದು ಗಮನಕ್ಕೆ ಬಂದಿದೆ. ಓಕೆ, ಬಹಳಷ್ಟು ಜನ ಲೆಟರ್ ಬರೆದಿದ್ದಾರೆ. ಅದಕ್ಕೆ ಇವ್ರು ಏನ್ ಹೇಳಿದ್ದಾರೆ ಗೊತ್ತು? ಹೀಗಾಗಿ ವೆರಿ ಇಂಪಾರ್ಟೆಂಟ್, ಕಾನೂನು ಶಾಲೆಗಳು, ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಲಾ ಸ್ಕೂಲ್, ಓಕೆ, ನಾಲ್ಸಾ ಅಂತ ಏನು ಬೆಂಗಳೂರಲ್ಲಿದೆ ಅಂಡ್ ಹೈದರಾಬಾದಲ್ಲಿದೆ. ಸೊ ಕ್ಯಾಪಿಟಲ್ಸ್ ಎಲ್ಲೆಲ್ಲಿದ್ದಾವೆ ಅಲ್ಲಿ ಲಾ ಸ್ಕೂಲ್ಗಳು ಇದಾವೆ ಗೈಸ್. ಮತ್ತು ನ್ಯಾಷನಲ್ ಲಾ ಸ್ಕೂಲ್ಗಳು, ಪ್ರೈವೇಟ್ ಯೂನಿವರ್ಸಿಟಿಗಳು ಮತ್ತು ಕಾನೂನು ವಿಶ್ವವಿದ್ಯಾಲಯಗಳು, ಒಂದು ಗೌರ್ಮೆಂಟ್ ವಿಶ್ವವಿದ್ಯಾಲಯಗಳಿದಾವೆ, ಪ್ರೈವೇಟ್ ವಿಶ್ವವಿದ್ಯಾಲಯಗಳಿದಾವೆ. ಅಂಡ್ ಎಲ್ಲ ಹೈಕೋರ್ಟ್ಗಳಿಂದ 4 ವಾರಗಳ ಒಳಗೆ ಅಭಿಪ್ರಾಯವನ್ನ ಬಯಸಿದ್ದೇವೆ ಅಂತ ಕೂಡ ಹೇಳಿದೆ. ಓಕೆ, ಸೊ 4 ವಾರ ಸಮಯ ಇದೆ. ನೀವು ಯಾರ್ಯಾರೆಲ್ಲ ಲಾ ಓದ್ತಿದ್ದೀರಿ, ಈಗ ಸ್ಟೂಡೆಂಟ್ ಯಾರಿದ್ದೀರಿ, ಆಮೇಲೆ ಆಲ್ರೆಡಿ ಓಲ್ಡ್ ಸ್ಟೂಡೆಂಟ್ಸ್ ಯಾರಿದ್ದೀರಿ, ಓಕೆ, ನೀವೆಲ್ಲ ಏನ್ ಮಾಡಬಹುದು, ನಿಮ್ಮ ಕಾಲೇಜ್ಗಳಿಗೆ ಲೆಟರ್ಸ್ಗಳನ್ನ ಬರೀರಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ರಿ. ಓಕೆ, ಇದರೊಳಗೆ ಏನ್ ಯಾವುದೇ ಮಾರ್ಪಾಡು ಮಾಡುವ ಅಗತ್ಯ ಬಿದ್ದರೆ ಎಲ್ಲರಿಗೂ ಕೂಡ ಅನ್ವಯವಾಗ್ತವೆ. ಸೊ ಆದ್ರಿಂದ ಅದೇ ಲಾಯರ್ ಆಗಿ ಲಾನ ಯಾರು ಓದಿದರೆ ಆ ವಿದ್ಯಾರ್ಥಿಗಳಿಗೇನೆ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ ಗೈಸ್. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಯಾಕಂದ್ರೆ ನೀವು ನೋಡ್ಬೋದು, ಇವನ್ ಸುಪ್ರೀಂ ಕೋರ್ಟ್ಗೂ ಕೂಡ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನ್ ಮಾಡಬೇಕು ಅಂತ. ದಿಸ್ ಇಸ್ ವಾಟ್ ಇನ್ನ ಅದಕ್ಕೇನೆ ಇವುಗಳನ್ನ ಈ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ಸ್ನ ಓದೋದ್ರಿಂದ, ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿರುವಂಥ ಜಡ್ಜಸ್ಗಳ ಒಪಿನಿಯನ್ಸ್ಗಳನ್ನ ಓದೋದ್ರಿಂದ, ದೀಸ್ ಪೀಪಲ್ ಆರ್ ಡೆಫಿನೆಟ್ಲಿ ವೆಲ್ ರೆಡ್ ಇನ್ ಅವರ್ ಕಂಟ್ರಿ. ಔಟ್ ಆಫ್ 100 ಡೆಫಿನೆಟ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ಆರ್ ವೆಲ್ ರೆಡ್. ಬೇರೆ ದೇಶದ ಕಾನೂನುಗಳನ್ನ ಓದ್ತಾರೆ, ಮಾನವೀಯ ದೃಷ್ಟಿಯಿಂದ ಜಜ್ಮೆಂಟ್ ಅನ್ನ ಕೊಡ್ತಾರೆ. ನೀವಿವತ್ತು ಇವನ್ ಅವರ ಒಂದು ವಿಡಿಯೋಗಳು ಕೂಡ ವೈರಲ್ ಆಗ್ತಿದ್ದಾವೆ. ಬಹಳಷ್ಟು ಜನ ಡೈವರ್ಸ್ ಕೇಸ್ಗೆ ಅಂತ ಹೋದಾಗ ಜಡ್ಜಸ್ಗಳು ಅವರಿಗೆ ಬುದ್ಧಿ ಮಾತು ಹೇಳಿರುವಂಥ ಎಷ್ಟೋ ವಿಡಿಯೋಗಳು ವೈರಲ್ ಆಗಿದ್ದಾವೆ. ಓಕೆ, ಸೊ ದೋಸ್ ಆರ್ ಡೆಫಿನೆಟ್ಲಿ ಲೈಫ್ ಚೇಂಜಿಂಗ್ ಒಪಿನಿಯನ್ಸ್ ಫಾರ್ ಕಾಮನ್ ಪೀಪಲ್ ಲೈಫ್. ಓಕೆ, ಸೊ ನಾನು ರೀಸೆಂಟ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಸೊ ಅದರೊಳಗೆ ಜಡ್ಜ್ ಹೇಳಿದ್ದಾರೆ, ಗಂಡ ಹೆಂಡತಿ ನಡುವೆ ಜಗಳ ಆಗೋದು ಸರ್ವೇ ಸಾಮಾನ್ಯಪ್ಪ. ನೀವು ಜಗಳ ಆಗೋದ್ರಿಂದ ಡೈವರ್ಸ್ ತಗೊಳ್ಳೋದಾದ್ರೆ ಹೌ ಕ್ಯಾನ್ ಇಟ್ ಪಾಸಿಬಲ್? ನನ್ನ ಮನೆಯೊಳಗೂ ನನ್ನ ಜೊತೆನೂ ನನ್ನ ಹೆಂಡತಿ ಜಗಳ ಮಾಡ್ತಾಳೆ. ಆ್ಯಂಡ್ ಸರ್ತಿ ಒಬ್ಬರಿಗೆ ಡೈವರ್ಸ್ ಕೊಡ್ತೀಯಾ, ಇಬ್ಬರಿಗೆ ಡೈವರ್ಸ್ ಕೊಡ್ತೀಯ, ಎಷ್ಟು ಮಂದಿಗೆ ಅಂತ ಡೈವರ್ಸ್ ಕೊಡೋಕ್ಕಾಗುತ್ತೆ? ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೇ ಜೀವನ. ಯಾರೋ ಒಬ್ಬ ಜಡ್ಜು ಅವರ ಒಂದು ಪರ್ಸನಲ್ ಎಕ್ಸಾಂಪಲ್ನೇ ಕೊಟ್ಟು ಇನ್ನೊಬ್ಬರ ಜೀವನನ ಸೆಟ್ ಮಾಡೋಕ್ಕಾಗತ್ತೆ ಅಥವಾ ಬುದ್ಧಿ ಹೇಳೋಕ್ಕಾಗತ್ತೆ, ಬೆಟರ್ ಮಾಡೋಕ್ಕಾಗತ್ತೆ ಅಂತ ಹೇಳಿ ತಮ್ಮ ಎಕ್ಸಾಂಪಲನ್ನೇ ಕೊಟ್ಟು ಅಷ್ಟೊಂದು ಗ್ರೌಂಡೆಡ್ ಆಗಿ ಈ ನ್ಯಾಯಾಂಗ ಸೇವೆನ ಕೊಡ್ತಾರೆ ಅಂದರೆ, ಫಾರ್ ಮೀ ಐ ಫೀಲ್ ಲೈಕ್ ದೇ ಆರ್ ದ ರಿಯಲ್ ಹೀರೋಸ್. ಬಿಕಾಸ್ ಎಲ್ಲ ಮುಗಿದಾಗ ಭಾಳ ಸರ್ತಿ ನ್ಯಾಯಾಂಗ, ಕೋರ್ಟು, ಆಮೇಲೆ ಇವುಗಳ ಬಗ್ಗೆ ಜನ ವಿಚಾರ ಮಾಡ್ತಾರೆ. ಸೊ ಅಂಥ ಸಂದರ್ಭದೊಳಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನವನ್ನು ತಮ್ಮ ಜೀವನಕ್ಕೆ ಕಂಪ್ಯಾರಿಸನ್ ಮಾಡಿಕೊಂಡು ಅವ್ರಿಗೆ ಹೇಳಿದಾಗ ಭಾಳ ಸರ್ತಿ ಅದು ಡೀಪ್ ಇನ್ಸೈಡ್ ಅವ್ರಿಗೆ ಹೋಗುತ್ತೆ ಅನ್ನೋದು. ಸೊ ಅದರಿಂದ ಈಗ ಸುಪ್ರೀಂ ಕೋರ್ಟ್ ಈ ಒಂದು ಏನು ನಿಯಮ ಮಾಡಿದೆ, ಕನಿಷ್ಠ 3 ವರ್ಷಗಳ ಕಾಲ ಕಾನೂನು ಅಭ್ಯಾಸ ಮಾಡಿ, ಅಂದರೆ ವಕೀಲಿಕೆ ಮಾಡಿ. ವಾಟ್ ಐ ಫೀಲ್ ಈಸ್, ಯಾರ್ಯಾರೆಲ್ಲ ಲಾಯರ್ ಆಗೋರಿದ್ದೀರಿ, ಮುಂದೆ ಜಡ್ಜಸ್ಗಳ ಎಕ್ಸಾಮ್ಸ್ನ ಬರೆಯೋದಿದ್ದೀರಿ, ಗೈಸ್ ಮೈ ಸಿನ್ಸಿಯರ್ ಅಡ್ವೈಸ್ ಈಸ್ ಡೆಫಿನೆಟ್ಲಿ ಈ ಒಂದು ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವು ಕೊಡುವಂಥ ಜಡ್ಜ್ಮೆಂಟ್ಸ್ಗಳ ಮೇಲೆ ಎವ್ರಿಥಿಂಗ್ ಈಸ್ ಡಿಪೆಂಡಿಂಗ್. ಸೊ ಅದರಿಂದ ಬಿಫೋರ್ ಎಂಟರಿಂಗ್ ಟು ದಟ್ ಜಡ್ಜ್ ಪೋಸ್ಟ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಎಕ್ಸ್ಪೀರಿಯನ್ಸ್ ಇರೋದು ಮುಖ್ಯ ಆಗಿರುತ್ತೆ. ಆ್ಯಂಡ್ ನಿಮಗೆ ಏನೇನು ಸಮಸ್ಯೆನ ಫೇಸ್ ಮಾಡ್ತೀರಿ, ಲೈಕ್ 3 ವರ್ಷ ಕಡ್ಡಾಯವಾಗಿ ನೀವು ಲಾಯರ್ ಆಗಿ ಕೆಲಸ ಮಾಡಲೇಬೇಕು ಅಂತ ಹೇಳಿದಾರಲ್ವಾ. ಯಾರ್ಯಾರೆಲ್ಲ ಲಾಯರ್ ಇದ್ದೀರಿ, ಮುಂದೆ ಜಡ್ಜ್ ಆಗ್ಬೇಕಂತೀರಿ, ಆ ಜಡ್ಜ್ ಆಗೋಕ್ಕಿಂತ ಮುಂಚೆ ಈ 3 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ಏನು ಈ ಮ್ಯಾಂಡೇಟರಿ ಮಾಡಿದೆ, ಇದರಿಂದ ನಿಮಗೆ ಏನೇನು ಸಮಸ್ಯೆ, ನೀವು ಎದುರಿಸಿದ್ದು ಏನೇನಿದೆ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಅನ್ಫಾರ್ಚುನೇಟ್ಲಿ ಈ ದೇಶದೊಳಗೆ ಸಿಕ್ಕಾಪಟ್ಟೆ ಜನ ಲಾನ ಓದ್ತಾರೆ ಆ್ಯಂಡ್ ಲಾನ ಕಲಿತಾರೆ. ಆದರೆ ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ಸಚ್ ಅ ಗ್ರೇಟ್ ಲಾಯರ್ಸ್ಗಳಿದ್ದಾರೆ ಈ ದೇಶದೊಳಗೆ. ಸೊ ಆ ಥರ ಸುಪ್ರೀಂ ಕೋರ್ಟ್ನಲ್ಲಿ ಐ ಜಸ್ಟ್ ವಾಂಟ್ ಟು ಮೇಕ್ ಆರ್ಗ್ಯುಮೆಂಟ್ಸ್ ಅನ್ನುವಂಥ ಒಂದು ಮನೋಭಾವದಿಂದ ಹೈಕೋರ್ಟ್, ಅಟ್ಲೀಸ್ಟ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ನಲ್ಲಿ ನಾನು ಲಾಯರ್ ಆಗಬೇಕು.
and that's the spirit of a law student, guys. And I wish ನೀವೆಲ್ಲರೂ ಕೂಡ ಆ ಥರ ವಿಚಾರ ಮಾಡಿರಿ. ದಟ್ಸ್ ವೈ ಐ ಮೆಟ್ ಲಾಟ್ ಆಫ್ ನಾಲ್ಸಾ ಯೂನಿವರ್ಸಿಟಿ ಸ್ಟೂಡೆಂಟ್ಸ್, that National Law College students, and definitely I'm sure they are out of the box. Only reason being the kind of exposure they get it. Okay, I have seen lot of students in Delhi, and definitely when even they used to write UPSC exam, and during that time also, why they are different is they used to think out of the box, guys. Okay, that's why they are different and well exposed, and practically they used to apply the laws and all those things. That's why they are good and updated. Very, very important. Many lawyers are like not updated with the new laws, whatever they are coming up. So it's my humble request, those who are students, yaru students idiri, why don't you update every Supreme Court and High Court judgments? See, for me, reading such judgments is purely pleasure, guys, and really enjoy it, because end of the day, this updation will help you for your life, for your job and your career. Why don't you do it? ಓಕೆ, ಸೊ ಇದ್ರ ಬಗ್ಗೆ ನೀವು ಕೂಡ ನಿಮ್ಮ ಅಭಿಪ್ರಾಯ ಹೇಳ್ರಿ. ನಿಮಗೆ ಏನು ಅನಿಸುತ್ತೆ, 3 ವರ್ಷ ಮಾಡಿದ್ದು ಸರಿ ಇದೆಯೋ ಅಥವಾ ಇದನ್ನು ಈ ಥರ ಮಾಡಬಾರ್ದಾಗಿತ್ತು? ನಿಮ್ಮ ಅಭಿಪ್ರಾಯ ಹೇಳಿದ ಮೇಲೆ ನಂತರ 3 ವಾರ 4 ವಾರ ಏನು ಸಮಯ ಕೊಟ್ಟಿದೆ ಸುಪ್ರೀಂ ಕೋರ್ಟ್, ಅದು ಆದ ನಂತರ ಮತ್ತೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಆ್ಯಂಡ್ ಅಭಿಪ್ರಾಯಗಳು ಹೆಂಗೆ ಬಂದಿದ್ದಾವೆ, ಯಾರು ಪರವಾಗಿದ್ದಾವೆ ಯಾರು ವಿರೋಧವಾಗಿದ್ದಾವೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಅಕಾರ್ಡಿಂಗ್ ಟು ಮೀ, ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್, my personal opinion also, like any job you need at least some bare minimum experience. Okay, police ಗೆ ಟ್ರೈನಿಂಗ್ ಕೊಡ್ತಾರೆ, ಆ್ಯಂಡ್ IAS ಆಫೀಸರ್ಸ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ, ಆ್ಯಂಡ್ ಟೀಚರ್ಸ್ಗೂ ಕೂಡ ಟ್ರೈನಿಂಗ್ ಕೊಡ್ತಾರೆ. ವೈ ನಾಟ್ ಲಾಯರ್ಸ್? ಓಕೆ, ಸೊ ಇಟ್ಸ್ ಅ ಕೈಂಡ್ ಆಫ್ ಟ್ರೈನಿಂಗ್, ಆ್ಯಂಡ್ ಎಷ್ಟು ಪ್ರಾಪರಾಗಿ ನೀವು ಟ್ರೈನಿಂಗ್ ಮಾಡ್ತೀರಿ, ನೀವು ಅಷ್ಟು ಚೆನ್ನಾಗಿ ಜಡ್ಜ್ ಆಗಿ ಕೂಡ ನಾಳೆ ಕೆಲಸ ಮಾಡ್ಬೋದು. ಆ್ಯಂಡ್ ನಿಮ್ಮ ಅಭಿಪ್ರಾಯ ಏನು? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ, ಗೈಸ್. ಆ್ಯಂಡ್ ಎಸ್, ಲಾಟ್ ಆಫ್ ಪೀಪಲ್ ಆರ್ ವಾಚಿಂಗ್ ಆಲ್ ದ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್. ನೋಡಿ ನೀವು. ಆ್ಯಂಡ್ ಒಬ್ಬರು ವಿದ್ಯಾರ್ಥಿ ಆಲ್ ಇಂಡಿಯಾ ಬಾರ್ ಅಸೋಸಿಯೇಷನ್ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಈ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ಸ್ಗಳ ಬಗ್ಗೆ, ಲಾ ಬಗ್ಗೆ ಏನು ನಾನು ವಿಡಿಯೋ ಮಾಡಿದ್ದೆ, ಅವು ತುಂಬ ಹೆಲ್ಪ್ ಆಗಿದ್ದಾವೆ ಅಂತ ನಮ್ಮ ಕಮೆಂಟ್ ಸೆಕ್ಷನ್ ಒಳಗೂ ನೀವು ನೋಡ್ಬೋದು, ಗೈಸ್. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಓಕೆ, ಆ್ಯಂಡ್ ಇಟ್ಸ್ ಆಲ್ವೇಸ್ ಮೈ ಪ್ಲೆಜರ್ ಟು ಗಿವ್ ಆಲ್ವೇಸ್ ನ್ಯೂ ಥಿಂಗ್ಸ್. ಹೊಸ ವಿಚಾರಗಳನ್ನು, ಹೊಸ ಕಾನೂನುಗಳನ್ನ ಹೊಸದಾಗಿ ಈ ದೇಶದೊಳಗೆ ಏನಾಗ್ತಾ ಇದೆ, ಈ ಅಪ್ಡೇಷನ್ ಕೊಡೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಮಜಾ ಬರುತ್ತೆ. ಆ್ಯಂಡ್ ಐ ಹೋಪ್ ಯಾರು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿದ್ದೀರಾ, ಯು ಪೀಪಲ್ ಆಲ್ಸೋ ಎಂಜಾಯಿಂಗ್ ದೀಸ್ ವಿಡಿಯೋಸ್, ಬಿಕಾಸ್ ಒಂದು, ನಿಮಗೆ ಈ ದೇಶದೊಳಗಿನ ಕಾನೂನು ಗೊತ್ತಾಗುತ್ತೆ. ಎರಡನೇದು, ಈವನ್ ಬದುಕುವ ಕ್ರಮ ಆಗಿರಬಹುದು. ಆ್ಯಂಡ್ ನೋಬಡಿ ಕ್ಯಾನ್, ನಿಮಗೆ ಯಾರೂ ಕೂಡ ಈ ದೇಶದೊಳಗೆ ಹರ್ಯಾಶ್ ಮಾಡೋಕ್ಕಾಗೋದಿಲ್ಲ, ಯಾರೂ ಕೂಡ ನಿಮಗೆ ಸುಮ್ಮನೆ ಇಲ್ಲ ಸಲ್ಲದನ್ನು ಹೇಳಲಿಕ್ಕೆ ಆಗೋದಿಲ್ಲ. ದ್ಯಾಟ್ಸ್ ವೈ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಅಪ್ಡೇಟ್ಸ್, ಗೈಸ್. ಓಕೆ, ಜೀವನದೊಳಗೆ ಎಲ್ಲಿವರೆಗೂ ನೀವು ಅಪ್ಡೇಟ್ ಆಗಿರ್ತೀರ ಅಲ್ಲಿವರೆಗೂ ಮಾತ್ರ ನೀವು ಆ್ಯಕ್ಟಿವ್ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಐ ವಿಶ್ ನೀವು ಕೂಡ ಅಪ್ಡೇಟ್ ಆಗಲಿಕ್ಕೆ ಇಷ್ಟ ಇದ್ದೀರಾ ಅಂತ. ಹಾಂ, ಮಗನಿಗೆ ದಯಾಮರಣ ಕೋರಿದ್ದ ಅರ್ಜಿ ತೀರ್ಪು ಕಾಯ್ದಿರಿಸಿದ ಸುಪ್ರೀಂ ಕೋರ್ಟ್. ಈ ದಯಾಮರಣದ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಎಷ್ಟು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದ್ದಾವೆ. ಸೊ ಅರುಣಾ ಶಾನ್ಭೋಗ್ ಕೇಸ್, ಅದನ್ನು ನಾನು ಡೀಟೇಲ್ ಆದಂಥ ವಿಡಿಯೋನ ಮಾಡಿದ್ದೀನಿ. ಐ ವಿಲ್ ಡೆಫಿನೆಟ್ಲಿ upload it, guys, and do not forget to watch it. And if you like the videos, then please do share with your friends so that we can reach more and more people, and more people will get awareness regarding the laws. Thank you so much for watching. Bye bye, take care.